ಯೆಹೋವನೇ ನನಗೆ ಆಧಾರನು, ಆತನೇ ನನಗೆ ಆಧಾರ, ನನ್ನ ಜೀವನ ಆಧಾರ. ನನಗೆ ಜೀವಿತ ಕೊಡುವಾತನು, ನನಗೆ ಬದುಕಿಸುವಾತನು, ನನ್ನನ್ನು ಕಾಪಾಡುವಾತನು, ನನಗೆ ನಿತ್ಯ ಜೀವ ಕೊಡುವಾತನು. ಯಾವಾಗಲೂ ಇದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಕರ್ತನು ಸೀಸನಲ್ ಆಗಿ ನಮಗೆ ಸಹಾಯ ಮಾಡುವಂತಹ ದೇವರಲ್ಲ. ಅಷ್ಟು ಮಾತ್ರವಲ್ಲ, ಯಾವುದೋ ಒಂದು ವಿಷಯದಲ್ಲಿ ನಮಗೆ ಸಹಕರಿಸುವಂತಹ ದೇವರು ಕೂಡ ಅಲ್ಲ. ನಮ್ಮ ದೇಶದಲ್ಲಿ ಬಹಳಷ್ಟು ಜನ ದೇವರೆಂದು ಹೇಳಿಕೊಂಡವರಿದ್ದಾರಲ್ಲವೇ? ಕೆಲವರು ವಿದ್ಯಕ್ಕಾಗಿ, ಕೆಲವರು ಜ್ಞಾನಕ್ಕಾಗಿ, ಕೆಲವರು ಧನಕ್ಕಾಗಿ ಸ್ಪೆಷಾಲಿಟಿ. ಆದರೆ ಯೇಸು ಕ್ರಿಸ್ತನು ಸರ್ವದರಲ್ಲಿಯೂ ನಮಗೆ ಆಧಾರವಾಗಿದ್ದಾರೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮಗೆ ಜೀವನಾಧಾರವಾಗಿದ್ದಾರೆ. ಹೌದು, ನೀವು ರಾತ್ರಿ ವೇಳೆಯಲ್ಲಿ ಮಲಗಿದ ತಕ್ಷಣ ನಿದ್ದೆ ಬರುತ್ತಾ? ಬೆಳಗ್ಗೆ ಆದ ತಕ್ಷಣ ನೀವು ಮಂಚದಿಂದ ಇಳಿಲಿಕ್ಕಾಗದೇ ಇರುವುದಾದರೆ, ಎಚ್ಚರಗೊಳ್ಳಲಿಕ್ಕಾಗದೇ ಇರುವುದಾದರೆ ಕಾರಣ ಒಂದು, ನೀವು ತಡ ಮಾಡಿ ಮಲಗುತ್ತಾ ಇರಬಹುದು. ಎರಡನೇದಾಗಿ, ನೀವು ಮಲಗಿಕೊಂಡ ನಂತರವೂ ಕೂಡ ಬಹಳ ಹೊತ್ತು ನಿದ್ರೆ ಬರಲಾರ್ದಕ್ಕಾಗಿ ಒದ್ದಾಡ್ತಾ ಇರ್ತೀರಿ. ಮಂಚದ ಮೇಲೆ ಆ ಕಡೆ ಈ ಕಡೆ ಉರುಳಾಡುತ್ತಾ ಇರ್ತೀರಿ. ಬಹಳಷ್ಟು ಜನ ಈ ದಿನ ನಿದ್ರೆ ಬರಲಾರ್ದಕ್ಕಾಗಿ ನಿದ್ರೆ ಮಾತ್ರೆ ತೆಗೆದುಕೊಳ್ಳುವಂಥವರಿದ್ದಾರೆ, ಮತ್ತು ಪದಾರ್ಥ ಸೇವಿಸುವಂಥವರಿದ್ದಾರೆ. ಯಾಕೆ ನಿದ್ರೆ ಮಾಡುವುದಕ್ಕಾಗಿ ಅಷ್ಟೊಂದು ಕಷ್ಟ? ವೈ ಕಾಂಟ್ ಯು? ಯಾಕೆ ನಮ್ಮ ಮನಸ್ಸು ಆಫ್ ಆಗಲ್ಲ ಪ್ರಿಯರೇ? ನಮ್ಮ ಬ್ರೇನ್ ಆಫ್ ಆಗ್ತಾ ಇಲ್ಲ. ಕಾರಣ ನಾವು ಅನಾವಶ್ಯಕವಾದ ವಿಚಾರ ಚಿಂತೆಗಳನ್ನಿಟ್ಟುಕೊಳ್ತಾ ಇದ್ದೇವೆ. ನಾಳಿನ ಕುರಿತು ಚಿಂತಿಸುತ್ತಿದ್ದೇವೆ. ಜರುಗಿದವುಗಳ ಕುರಿತಾಗಿ ಆಲೋಚಿಸಿ ಬಾಧೆ ಪಡ್ತಿದ್ದೇವೆ. ಅನಾವಶ್ಯಕವಾದವುಗಳನ್ನು ಮನಸ್ಸಿನೊಳಗೆ ಅನುಮತಿಸುತ್ತಿದ್ದೇವೆ. ಹಾಗಾಗಿ ಕಳವಳಗೊಳ್ಳುತ್ತಿದ್ದೇವೆ. ಅದಕ್ಕಾಗಿಯೇ ನಾವು ನಿದ್ರೆ ಬರಲಾರದ ಪರಿಸ್ಥಿತಿಯಲ್ಲಿದ್ದೇವೆ. ಯೇಸು ಕ್ರಿಸ್ತನು ನಮಗೆ ಸುಖವಾದ ನಿದ್ರೆ ಕೊಡುವಾತನಾಗಿದ್ದಾರೆ. ಯಾರ ಮನಸ್ಸು ಆತನನ್ನು ಆತುಕೊಳ್ಳುವುದೋ ಅವರನ್ನು ಪೂರ್ಣ ಶಾಂತರನ್ನಾಗಿ ಆತನು ಕಾಪಾಡುತ್ತಾನೆ. ದಾವೀದನಿಗೆ ಎಷ್ಟೋ ಹೋರಾಟಗಳಿದುವು. ಆದರೆ ಅವನು ಹೇಳ್ತಾನೆ, ನಾನು ನನ್ನ ಕರ್ತನ ಮೇಲೆ ಆಧಾರಗೊಂಡಿರೋದ್ರಿಂದ, ಕರ್ತನೇ ನನಗೆ ಆಧಾರನಾಗಿರೋದ್ರಿಂದ ನನ್ನನ್ನು ಸಂರಕ್ಷಿಸುವಾತನಾಗಿದ್ದಾನೆ, ನನ್ನನ್ನು ಕಾಪಾಡುವಾತನಾಗಿದ್ದಾನೆ, ನನ್ನ ಭಾರಗಳನ್ನೆಲ್ಲ ತೀರಿಸುವಾತನಾಗಿದ್ದಾನೆ, ನನ್ನ ಯುದ್ಧಗಳನ್ನೆಲ್ಲ ಹೋರಾಡುವಾತನಾಗಿದ್ದಾನೆ. ಆದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ, ಹಾಯಾಗಿ ನಿದ್ದೆ ಮಾಡಿ ಎಚ್ಚರಗೊಳ್ಳುವೆನು. ಯಾರ ಮನಸ್ಸು ಕರ್ತನನ್ನು ಆತುಕೊಳ್ಳುತ್ತೋ, ಕರ್ತನ ಮೇಲೆ ನಿಮ್ಮ ಭಾರ ಹಾಕಿರಿ, ಕರ್ತನ ಮೇಲೆ ನಿಮ್ಮ ನಂಬಿಕೆ ಇಡಿರಿ. ಆಗ ನೀವು ಮಲಗಿಕೊಂಡಾಗ ಹಾಯಾಗಿ ನಿದ್ರೆ ಮಾಡುತ್ತೀರಿ.